ನಮಸ್ಕಾರ. ಎಲ್ಲರ ದೈನಂದಿನ ಹಣಕಾಸಿನ ಜೀವನದಲ್ಲಿ ಪ್ಯಾನ್ ಕಾರ್ಡ್ ಅನ್ನೋದು ತುಂಬಾನೇ ಮುಖ್ಯವಾದ ಒಂದು ಭಾಗ ಅಲ್ವಾ? ಆದ್ರೆ 2026ರಲ್ಲಿ ಈ ಪ್ರಮುಖ ಡಾಕ್ಯುಮೆಂಟ್ ಬಳಸೋ ನಿಯಮಗಳೇ ಬದಲಾಗಬಹುದು. ಹೌದು, ಸರ್ಕಾರ ಹೊಸ ಆದಾಯ ತೆರಿಗೆ ನಿಯಮಗಳ ಒಂದು ಡ್ರಾಫ್ಟ್ ತಂದಿದೆ. ಇದು ನಮ್ಮೆಲ್ಲರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಬನ್ನಿ, ಈ ಬದಲಾವಣೆಗಳು ಅಂದ್ರೆ ಏನು ಅಂತ ವಿವರವಾಗಿ ನೋಡೋಣ. ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್ ನಿಯಮಗಳು ಹೀಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದ್ರೆ ಅದು ನಿಜವಲ್ಲ. ಈ ಹೊಸ ಪ್ರಸ್ತಾವನೆಗಳು ನಾವು ಹಣದ ವ್ಯವಹಾರ ಮಾಡುವ ರೀತಿ, ದೊಡ್ಡ ದೊಡ್ಡ ಖರೀದಿಗಳನ್ನು ಮಾಡುವ ರೀತಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಾಗಾಗಿ ಈ ನಿಯಮಗಳು ಯಾವುವು ಮತ್ತು ಅವರಿಂದ ಏನೆಲ್ಲ ಪರಿಣಾಮ ಆಗ್ಬೋದು ಅನ್ನೋದನ್ನ ಈಗ ಸ್ಪಷ್ಟಪಡಿಸೋಣ. ಸರಿ, ಈ ಎಲ್ಲಾ ಬದಲಾವಣೆಗಳ ಮೂಲ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದುವೇ 2026ರ ಕರಡು ಆದಾಯ ತೆರಿಗೆ ನಿಯಮಗಳು. ಕೇಂದ್ರ ಸರ್ಕಾರ ಇದನ್ನ ಜನರ ಅಭಿಪ್ರಾಯಕ್ಕಾಗಿ, ಫೀಡ್ಬ್ಯಾಕ್ಕಾಗಿ ಬಿಡುಗಡೆ ಮಾಡಿದೆ. ಅಂದ್ರೆ ಇದು ಇನ್ನೂ ಫೈನಲ್ ಆಗಿಲ್ಲ. ಆದ್ರೆ ದೇಶದ ತೆರಿಗೆ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸೂಚನೆ ಅಂತೂ ಸಿಕ್ಕಿದೆ. ಈ ಬದಲಾವಣೆಗಳು ಹೇಗೆ ಬಂದವು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. 2026ರ ಬಜೆಟ್ ಘೋಷಣೆ ಆದ್ಮೇಲೆ ಫೆಬ್ರವರಿ ತಿಂಗಳಲ್ಲಿ ಸಿಬಿಡಿಟಿ ಈ ಡ್ರಾಫ್ಟ್ ರೂಲ್ಸ್ನ ಹೊರತಂತು. ಈಗ ಇದು ಪಬ್ಲಿಕ್ ಫೀಡ್ಬ್ಯಾಕ್ ಹಂತದಲ್ಲಿದೆ. ಅಂದ್ರೆ ಈ ನಿಯಮಗಳು ಜಾರಿಗೆ ಬರೋದಕ್ಕಿಂತ ಮುಂಚೆ ಇದರಲ್ಲಿ ಇನ್ನೂ ಕೆಲವು ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ನೋಡಿ, ಈ ವಿಷಯದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಉಂಟಾಗಿರುವ ಗೊಂದಲ. ಕೆಲವು ಮೀಡಿಯಾ ರಿಪೋರ್ಟ್ಗಳು ದೊಡ್ಡ ಟ್ರಾನ್ಸಾಕ್ಷನ್ಗಳಿಗೆ ಪ್ಯಾನ್ ಅವಶ್ಯಕತೆ ಕಡಿಮೆ ಆಗತ್ತೆ ಅಂತ ಹೇಳಿದ್ವು. ಆದ್ರೆ ಸರ್ಕಾರದ ನಿಜವಾದ ಡ್ರಾಫ್ಟ್ ಹೇಳೋದೇ ಬೇರೆ. ವಾಸ್ತವವಾಗಿ ಪ್ಯಾನ್ ಬಳಕೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋಕೆ ಪ್ರಸ್ತಾಪಿಸಲಾಗಿದೆ. ಈ ಗೊಂದಲವನ್ನ ಸರಿಪಡಿಸೋದೇ ನಮ್ಮ ಇವತ್ತಿನ ಉದ್ದೇಶ. ಸರಿ, ಹಾಗಿದ್ರೆ ಮೊದಲನೇ ಮತ್ತು ಅತಿ ದೊಡ್ಡ ಬದಲಾವಣೆ ಬಗ್ಗೆ ನೋಡೋಣ. ಇದು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಿಸಿದ್ದು. ನಾವೆಲ್ಲರೂ ಆಗಾಗ ಬ್ಯಾಂಕ್ಗಳಲ್ಲಿ ಕ್ಯಾಶ್ ಡಿಪಾಸಿಟ್ ಅಥವಾ ವಿತ್ಡ್ರಾ ಮಾಡ್ತಾನೆ ಇರ್ತೀವಿ. ಇಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಈ ಟೇಬಲ್ ನೋಡಿದ್ರೆ ಬದಲಾವಣೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗಿನ ನಿಯಮದ ಪ್ರಕಾರ ಒಂದೇ ದಿನದಲ್ಲಿ 50,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಪ್ಯಾನ್ ಕೊಡಬೇಕು. ಆದ್ರೆ ಹೊಸ ಪ್ರಸ್ತಾವನೆ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮೆಲ್ಲ ಬ್ಯಾಂಕ್ ಅಕೌಂಟ್ಗಳಿಂದ ಸೇರಿ ಒಟ್ಟು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡಿದ್ರೆ ಪ್ಯಾನ್ ಕಡ್ಡಾಯ. ಅಂದ್ರೆ ದೈನಂದಿನ ಲಿಮಿಟ್ ಹೋಗಿ ವಾರ್ಷಿಕ ಲಿಮಿಟ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೆನಪಿಡಬೇಕಾದ ಆ ಮ್ಯಾಜಿಕ್ ನಂಬರ್ ಅಂದ್ರೆ 10 ಲಕ್ಷ ರೂಪಾಯಿ. ಇದು ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೊಸ ವಾರ್ಷಿಕ ಮಿತಿ. ಈ ಲಿಮಿಟ್ ದಾಟಿದ್ರೆ ಪ್ಯಾನ್ ಡೀಟೇಲ್ಸ್ ಕೊಡೋದು ಕಂಪಲ್ಸರಿ ಆಗತ್ತೆ. ಮುಂದೆ ನೋಡೋದಾದ್ರೆ ವಾಹನ ಖರೀದಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ದೊಡ್ಡ ಬದಲಾವಣೆ ಇದೆ. ಯಾರಾದ್ರೂ ಹೊಸ ವೆಹಿಕಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ನಿಯಮವನ್ನ ಖಂಡಿತ ತಿಳ್ಕೊಳ್ಳೇಬೇಕು. ಇಲ್ಲೂ ಕೂಡ ಒಂದು ಗಮನಾರ್ಹ ಬದಲಾವಣೆ ಇದೆ. ಹಳೆ ನಿಯಮ ಹೇಗಿತ್ತು ಅಂದ್ರೆ 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ವಾಹನ ತಗೊಂಡ್ರೆ ಮಾತ್ರ ಪ್ಯಾನ್ ಬೇಕಿತ್ತು. ಅಷ್ಟೇ ಅಲ್ಲ, 2 ವೀಲರ್ಗಳಿಗೆ ಸಂಪೂರ್ಣ ವಿನಾಯಿತಿ ಇತ್ತು. ಆದ್ರೆ ಹೊಸ ಪ್ರಸ್ತಾಪದ ಪ್ರಕಾರ ಯಾವುದೇ ಮೋಟಾರ್ ವಾಹನ ಖರೀದಿ ಮಾಡಿದ್ರೂ ಅದರ ಬೆಲೆ ಎಷ್ಟೇ ಇರ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಲಿದೆ. ಅಂದ್ರೆ ಸರಳವಾಗಿ ಹೇಳ್ಬೇಕಂದ್ರೆ ಇನ್ಮುಂದೆ ಒಂದು ಹೊಸ ಸ್ಕೂಟರ್ ಅಥವಾ ಬೈಕ್ ಖರೀದಿ ಮಾಡ್ಬೇಕಂದ್ರೂ ಕೂಡ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಲೇಬೇಕಾಗತ್ತೆ. ಇದು ದ್ವಿಚಕ್ರ ವಾಹನ ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಸರಿ, ಬ್ಯಾಂಕಿಂಗ್ ಮತ್ತು ವಾಹನಗಳಷ್ಟೇ ಅಲ್ಲ, ಈ ಡ್ರಾಫ್ಟ್ ರೂಲ್ಸ್ನಲ್ಲಿ ಡಿಜಿಟಲ್ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವು ಪ್ರಮುಖ ಅಪ್ಡೇಟ್ಗಳಿವೆ. ಮುಖ್ಯವಾಗಿ ಕ್ರಿಪ್ಟೋಕರೆನ್ಸಿ ಮತ್ತು ಡಿಜಿಟಲ್ ರೂಪಾಯಿ ಬಗ್ಗೆ ಕೆಲವು ಪ್ರಸ್ತಾಪಗಳಿವೆ. ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಇನ್ಮುಂದೆ ತಮ್ಮಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡ್ಬೇಕಾಗತ್ತೆ. ಇದು ಡಿಜಿಟಲ್ ಆಸ್ತಿಗಳ ಮೇಲೆ ನಿಗಾ ಇಡೋ ಪ್ರಯತ್ನ. ಅದರ ಜೊತೆಗೆ ಭಾರತದ ಅಧಿಕೃತ ಡಿಜಿಟಲ್ ಕರೆನ್ಸಿಯಾದ ಸಿಬಿಡಿಸಿ ಅಥವಾ ಡಿಜಿಟಲ್ ರೂಪಿಯನ್ನ ಅಧಿಕೃತ ಪೇಮೆಂಟ್ ವಿಧಾನ ಅಂತ ಗುರುತಿಸಲಾಗಿದೆ. ಹಾಗೆ ಉದ್ಯೋಗಿಗಳಿಗೆ ಸಿಗುವ ತೆರಿಗೆ ರಹಿತ ಸೌಲಭ್ಯಗಳ ಮೌಲ್ಯವನ್ನ ಹೆಚ್ಚಿಸೋ ಪ್ರಸ್ತಾಪ ಕೂಡ ಇದೆ. ಇಷ್ಟೆಲ್ಲ ಮಾಹಿತಿ ಕೇಳಿದ ಮೇಲೆ ಮುಖ್ಯವಾದ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಪ್ರಸ್ತಾವಿತ ಬದಲಾವಣೆಗಳಿಂದ ನಾವು ನೆನಪಿಡಲೇಬೇಕಾದ ಪ್ರಮುಖ ವಿಷಯಗಳು ಯಾವುವು? 4 ಮುಖ್ಯ ಪಾಯಿಂಟ್ಸ್. ಮೊದಲನೇದು, ಪ್ಯಾನ್ ಬಳಕೆಯನ್ನ ಕಡಿಮೆ ಮಾಡೋ ಬದಲು ಇನ್ನಷ್ಟು ಕಡ್ಡಾಯ ಮಾಡಲಾಗ್ತಿದೆ. ಎರಡನೇದು, ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗೆ ಹೊಸ ವಾರ್ಷಿಕ ಮಿತಿ 10 ಲಕ್ಷ ರೂಪಾಯಿ. ಮೂರನೇದು, ಚಿಕ್ಕ 2 ವೀಲರ್ ಸೇರಿದಂತೆ ಎಲ್ಲಾ ಮೋಟಾರು ವಾಹನ ಖರೀದಿಗೂ ಪ್ಯಾನ್ ಬೇಕು. ಮತ್ತು ಕೊನೆಯದಾಗಿ, ಕ್ರಿಪ್ಟೋ ತರದ ಡಿಜಿಟಲ್ ಆಸೆಟ್ಗಳ ಮೇಲೆ ಸರ್ಕಾರದ ನಿಗಾ ಹೆಚ್ಚಾಗಲಿದೆ. ಹಾಗಿದ್ರೆ ಈ ಎಲ್ಲಾ ಬದಲಾವಣೆಗಳ ಹಿಂದಿನ ಉದ್ದೇಶವಾದ್ರೂ ಏನು? ಮುಖ್ಯವಾಗಿ ಆರ್ಥಿಕತೆಯಲ್ಲಿ
ಇನ್ನಷ್ಟು ಪಾರದರ್ಶಕತೆಯನ್ನ ಅಂದ್ರೆ ಟ್ರಾನ್ಸ್ಪರೆನ್ಸಿಯನ್ನ ತರೋದು. ಎಲ್ಲಾ ದೊಡ್ಡ ಹಣಕಾಸಿನ ವ್ಯವಹಾರಗಳನ್ನ ಟ್ರ್ಯಾಕ್ ಮಾಡೋ ಮೂಲಕ ತೆರಿಗೆ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸೋದು ಸರ್ಕಾರದ ಗುರಿಯಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಹೊಸ ನಿಯಮಗಳು ನಮ್ಮೆಲ್ಲರ ಆರ್ಥಿಕ ಜೀವನವನ್ನ ಸುಲಭ ಮಾಡ್ತಿದ್ಯಾ, ಅಥವಾ ನಿಯಮಗಳ ಸಂಖ್ಯೆ ಜಾಸ್ತಿಯಾಗಿ ವ್ಯವಸ್ಥೆ ಕೇವಲ ಹೆಚ್ಚು ಪಾರದರ್ಶಕ ಆಗ್ತಿದ್ಯಾ ಅಷ್ಟೇನಾ? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ. ಈ ತರದ ಯೂಸ್ಫುಲ್ ಮಾಹಿತಿಯನ್ನ ಮಿಸ್ ಮಾಡ್ಕೋಬೇಡಿ. ಈಗ್ಲೇ ಶ್ರೇಷ್ಠ ಫಿನ್ಮಾರ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.